ಇಲ್ಲಿಂದ ನಡ್ಕೊಂಡು ಹೋದ್ರೆ ನಿಮ್ಗೆ ಚಂದಾಪುರ ಮೇನ್ ರೋಡ್ ಸಿಗುತ್ತೆ. ಟೋಟಲಿ 7 acres ಅಲ್ಲಿ ನಿಮ್ಗೆ 200+ ಪ್ಲಾಟ್ಸ್ ಬರ್ತದೆ. 200+. ಹೌದೌದು. ಸೊ ಎಲ್ಲಾ ವೀಕ್ಷಕರಿಗೂ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಮೇಲೆ ಎಲ್ಲಾ ಸೈಟ್ಗೂ ಬ್ರಿಕ್ಸ್ ಮಾರ್ಕಿಂಗ್ಸ್ ಇರುತ್ತೆ. ಯಾವುದೇ ತರ 1 ಇಂಚುನು ಜಾಸ್ತಿ ಕಮ್ಮಿ ಬರಲ್ಲ. 20-30 ಮತ್ತೆ 30-40 ಎಲ್ಲ ಪ್ಲಾಟ್ಸ್ ಅವೈಲೇಬಲ್ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾರು ವಾಸಿ ಮಾಡ್ತಾ ಇದ್ದಾರೆ ಅವ್ರು ಆರಾಮಾಗಿ ಅಲ್ಲಿ ಬಾಡಿಗೆ ಮನೆ ಬಿಟ್ಬಿಟ್ಟು ಇಲ್ಲಿ ಸ್ವಂತ ಮನೆ ಕಟ್ಕೊಂಡು ಅದೇ ಪ್ರೈಸ್ ಅಲ್ಲಿ ನಾವು EMI ಕನ್ವರ್ಟ್ ಮಾಡ್ಕೊಡ್ತೀವಿ. EMI ಕಟ್ಕೊಂಡು ಸ್ವಂತ ಮನೆಯಲ್ಲಿ ಇರ್ಬೋದು. ನಿಮ್ಗೆ ಲೀಗಲ್ ಬಗ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಓಕೆ, ಎಲ್ಲ ಕ್ಲಿಯರ್ ಆಗಿದೆ. ನೀವು ಬಂದು ಇಲ್ಲಿ ಲೀಗಲ್ ಬುಕ್ ನೋಡ್ಬಿಟ್ಟೆ ಬುಕಿಂಗ್ ಮಾಡ್ಬೋದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತಿರೋದು ನಾವು ಆನೇಕಲ್. ಸೊ ಆನೇಕಲ್ ಅಲ್ಲಿ ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಒರೈನ್ ಗ್ರೂಪ್ಸ್ ಅವರು. ಸೊ ನೋಡ್ತಾ ಇದ್ದೀರಾ, ಈ ಪ್ರಾಜೆಕ್ಟ್ ಅಲ್ಲಿ ನಿಂತ್ಕೊಂಡು ಮಾತಾಡಕ್ಕೇನೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಲೊಕೇಶನ್ ಆ ತರ ಇದೆ ಈ ಪ್ರಾಜೆಕ್ಟ್. ಸೊ ಆನೇಕಲ್ ಅಂದ್ರೆ ತುಂಬಾ ಜನ ಕೇಳ್ತಾ ಇರ್ತೀರಾ. ಇಲ್ಲಿಂದ ನಿಮ್ಗೆ ಮೀನ್ಸ್ ಎಲೆಕ್ಟ್ರಾನಿಕ್ ಸಿಟಿ ಕೂಡ ಹತ್ರ ಇರುತ್ತೆ. ಸೊ ಆನಂತರ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು ಆನೇಕಲ್. ಸೊ ಆನೇಕಲ್ ಸಿಟಿಯಿಂದ ಕೇವಲ 2 ಕಿಲೋಮೀಟರ್ ಅಲ್ಲಿ ಈ ಲೇಔಟ್ ನ ನೀವು ರೀಚ್ ಮಾಡ್ಬೋದು. ಸೊ ಬ್ಯಾಕ್ ಸೈಡ್ ಏನಿದೆ ಅಲ್ಲ, ಅಲೈನ್ಸ್ ಯೂನಿವರ್ಸಿಟಿ ಕಾಣಿಸುತ್ತೆ, ಅದ್ರ ಬ್ಯಾಕ್ ಸೈಡ್ ನಿಮ್ಗೆ ಈ ಲೇಔಟ್ ನಿಮ್ಗೆ ಸಿಗ್ತಾ ಇರೋದು. ಸೊ ಲೇಔಟ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಇದು 7 acres ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಯಾರೆಲ್ಲ ಆನೇಕಲ್ ಸರೌಂಡಿಂಗ್ ಸೈಟ್ ಎಲ್ಲ ನೋಡ್ತಾ ಇದ್ರೆ, ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಲೇಔಟ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಪ್ರೈಸಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡೋದಕ್ಕೆ ನಮ್ ಜೊತೆ ಜಾಯ್ನ್ ಆಗ್ತಾರೆ ಒರೈನ್ ಗ್ರೂಪ್ಸ್ ಇಂದ ಅಬ್ದುಲ್ ಅವರು. ಅವರೊಂದಿಗೆ ಈ ಒಂದು ಲೇಔಟಿನ ಇನ್ಫಾರ್ಮೇಶನ್ ತಗೊಳ್ಳೋಣ, ಬನ್ನಿ. ಅಬ್ದುಲ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವಾಗ ಒರೈನ್ ಗ್ರೂಪ್ಸ್ ಅವರೇ ಹೊಸದಾಗಿ ಮತ್ತೆ ಆನೇಕಲ್ ಅಲ್ಲೇ ಸೈಟ್ ತಂದಿದ್ದಾರೆ. ಇದ್ರ ಬಗ್ಗೆ ಹೇಳಿ ಸರ್, ಎಲ್ಲಿ ಲೊಕೇಟೆಡ್ ಆಗಿರೋದು ಇದು? ಲೇಔಟ್ ಬಂದು ಓಕೆ, ಆನೇಕಲ್ ಸಿಟಿಯಿಂದ ಜಸ್ಟ್ 2 ಕಿಲೋಮೀಟರ್ಸ್ ಒಳಗಡೆನೆ ಇದೆ ಇದು ಲೇಔಟ್. ಚಂದಾಪುರ ಟು ಆನೇಕಲ್ ಮೇನ್ ರೋಡ್ ಅಲ್ಲಿ ಇದೆ ಲೇಔಟ್. ಚಂದಾಪುರ ಟು ಆನೇಕಲ್ ಮೇನ್ ರೋಡ್ ಅಲ್ಲಿ ಇದೆ ಲೊಕೇಶನ್. ಮತ್ತೆ ನಿಮ್ಗೆ ಅಲಯನ್ಸ್ ಯೂನಿವರ್ಸಿಟಿ ಇದೆಲ್ಲ, ಹೌದು, ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲಿಂದ ಅಡ್ರೆಸ್ ಮೇಕರ್ ಕೂಡ ತುಂಬಾ ಹತ್ರ. ಅಡ್ರೆಸ್ ಮೇಕರ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದು ಅದೊಂದು ವಿಲಾ ಕಾನ್ಸೆಪ್ಟ್. ಓಕೆ, ಅದ್ರ ಅಟ್ಯಾಚ್ ಪ್ರಾಪರ್ಟಿನೇ ನಮ್ದು. ಓಕೆ, ಅಡ್ರೆಸ್ ಮೇಕರ್ದು ಅಟ್ಯಾಚ್ ಪ್ರಾಪರ್ಟಿನೇ. ನಾವು ಇದು ಟೋಟಲಿ 7 acres ಅಲ್ಲಿ ಡೆವಲಪ್ಮೆಂಟ್ ಮಾಡಿದೀವಿ. ಓಕೆ, ಟೋಟಲಿ 7 acres ಅಲ್ಲಿ ನಿಮ್ಗೆ 200+ ಪ್ಲಾಟ್ಸ್ ಬರ್ತದೆ. 200+. ಹೌದೌದು. ಲೊಕೇಶನ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಸರ್. ಓಕೆ, ಯಾಕೆ ಡಿಮ್ಯಾಂಡ್ ಇರೋದು ನೋಡಿ? ಯಾಕಂತ ಹೇಳಿದ್ರೆ, ಈ ರೋಡ್ ಇದೆಲ್ಲ, ಇಲ್ಲಿಂದ ನಡ್ಕೊಂಡು ಹೋದ್ರೆ ನಿಮ್ಗೆ ಚಂದಾಪುರ ಮೇನ್ ರೋಡ್ ಸಿಗುತ್ತೆ. ಓಕೆ, ಆಮೇಲೆ ಈ ರೋಡ್ ಅಲ್ಲಿ ಎಲ್ಲ ಫುಲ್ಲಿ ಡೆವಲಪ್ಡ್ ಏರಿಯಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹತ್ರ, ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಚಂದಾಪುರ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಜಸ್ಟ್ ಒಂದು 8 ಕಿಲೋಮೀಟರ್ಸ್. ಆಮೇಲೆ ಇದು ಆನೇಕಲ್ ಟೌನ್ ಮತ್ತೆ ತಾಲೂಕಿದೆ. ಸೊ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನ್ ಕೊಡ್ತಾರೆ? ಅಮ್ಯುನಿಟೀಸ್ ಅಂತ ಮಾತಾಡ್ಬೇಕಂದ್ರೆ ನೋಡಿ, ನಿಮ್ಗೆ ರೈಟ್ ರೌಂಡ್ ಕಾಂಪೌಂಡ್ ವಾಲ್ ಬರುತ್ತೆ. ನಮ್ ಆಸ್ ಇಟ್ ಈಸ್ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲೂ ಆಸ್ ಇಟ್ ಈಸ್ ಯಾವ ತರ ಕಾಂಪೌಂಡ್ ವಾಲ್ ಬರುತ್ತೆ ಅದೇ ತರ ಕಾಂಪೌಂಡ್ ವಾಲ್ ಬರುತ್ತೆ. ಆಮೇಲೆ ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಓಕೆ, ಫ್ರಂಟ್ ಅಲ್ಲಿ ಆರ್ಚ್ ಬರುತ್ತೆ, ಗೇಟ್ ಬರುತ್ತೆ. ಆಮೇಲೆ ಎಲ್ಲಾ ಸೈಟ್ಗೂ ಬ್ರಿಕ್ಸ್ ಮಾರ್ಕಿಂಗ್ಸ್ ಇರುತ್ತೆ. ಯಾವ್ದೇ ತರ 1 ಇಂಚುನು ಜಾಸ್ತಿ ಕಮ್ಮಿ ಬರಲ್ಲ. ಬ್ರಿಕ್ಸ್ ಮಾರ್ಕಿಂಗ್ಸ್ ಬರುತ್ತೆ ನಿಮ್ಗೆ. ಆಮೇಲೆ 20-30 ಮತ್ತೆ 30-40 ಎಲ್ಲ ಪ್ಲಾಟ್ಸ್ ಅವೈಲೇಬಲ್ ಇದೆ. ಫೇಸಿಂಗ್ಸ್ ಎಲ್ಲ ಆಲ್ ನಾರ್ತ್ ಈಸ್ಟ್ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ. ನಾರ್ತ್ ಈಸ್ಟ್ ಮತ್ತೆ ಈಸ್ಟ್ ವೆಸ್ಟ್ ಎಲ್ಲ ಅವೈಲೇಬಲ್ ಇದೆ. ನೀವು ನೋಡಬಹುದು, ಎಲೆಕ್ಟ್ರಿಸಿಟಿ ಪೋಲ್ಸ್ ಎಲ್ಲ ಆಗಿದೆ. ವಾಟರ್ ಕನೆಕ್ಟಿವಿಟಿ ನಿಮ್ದು CMC ವಾಟರ್ ಬರುತ್ತೆ. CMC ವಾಟರ್ ಆಲ್ರೆಡಿ ರನ್ನಿಂಗ್ ಇದೆ. ಆಮೇಲೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ ಲೇಔಟ್ ಅಲ್ಲಿ 3 ಬೋರ್ವೆಲ್ ಕೂಡ ಇದೆ. 3 ಬೋರ್ವೆಲ್ ಕೂಡ ಇದೆ. ತೊಂದ್ರೆ ಏನಿಲ್ಲ, ನೀರು ತುಂಬಾ ಚೆನ್ನಾಗಿದೆ. ನೀರೆಲ್ಲ ಯಾವ್ದೇ ತರ ನೀರು ಇದು ಆತರ ಏನಿಲ್ಲ. ಆಮೇಲೆ 24 hours ಸೆಕ್ಯೂರಿಟಿ ಇರ್ತದೆ. ಡ್ರೈನೇಜ್, ಸೀವೇಜ್ ಎಲ್ಲ ಕಂಪ್ಲೀಟ್ ಆಗಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಬರೀ ಒಂದು ರೋಡ್ ನಿಮಗೆ 30 feet ವೈಡ್ ಸಿಗುತ್ತೆ. 30 feet ವೈಡ್ ರೋಡ್ ಸಿಗುತ್ತೆ. 30 feet ವೈಡ್ ರೋಡ್. ಸೊ ನಮಗೆ 3 ರೋಡ್ ಏನು 30 feet 3 ರೋಡ್ 30 feet ವೈಡ್ ರೋಡ್ ಸಿಗುತ್ತೆ ನಿಮಗೆ. ಅಲ್ಲಿ ಆ ಕಡೆ ಈ ಕಡೆ ಎಲ್ಲ 30 feet ವೈಡ್ ರೋಡ್ ಸಿಗುತ್ತೆ. ಹಾಗೆ ಈ ಲೇಔಟ್ ಹತ್ರದಲ್ಲಿ ನಮಗೆ ಕಾಲೇಜಸ್, ಸ್ಕೂಲ್ಸ್ ಅದೆಲ್ಲ ಯಾವ್ದು ಸಿಗುತ್ತೆ? ನಿಮ್ಗೆ ಅಲೈನ್ಸ್ ಯೂನಿವರ್ಸಿಟಿ ಇಲ್ಲೇ ಇದೆ. ಮತ್ತೆ ಬ್ರಿಗೇಡ್
ಬ್ರಿಗೇಡ್ ಅವ್ರದ್ದು ಒಂದು ದೊಡ್ಡ ಸ್ಕೂಲ್ ಇದೆ. ಸ್ಕೂಲ್ ಆಫ್ ಇಂಡಿಯಾ ಸಿಗುತ್ತೆ. ಸ್ಕೂಲ್ ಆಫ್ ಇಂಡಿಯಾ ಸ್ಕೂಲ್ ಆಫ್ ಇಂಡಿಯಾ ಇದೆ. ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ಓಕೆ. ಆಮೇಲೆ ಪ್ರೈವೇಟ್ ಸ್ಕೂಲ್ಸ್ ಬೇಕಾದಷ್ಟು ಇದೆ ಸರ್. ಬೇಕಾದಷ್ಟು ಪ್ರೈವೇಟ್ ಸ್ಕೂಲ್ಸ್ ಇದೆ. ಇದು ಮೇನ್ ರೋಡ್ ಪ್ರಾಪರ್ಟಿ ಸರ್. ಇದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ಮೇನ್ ರೋಡ್. ಇದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಆಮೇಲೆ ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ಯಾವುದೇ ತರ ಬಂದು ಡೆವಲಪ್ಮೆಂಟ್ ಆಗಬೇಕು ಆ ಥರ ಏನಿಲ್ಲ. ಫುಲ್ಲಿ ಡೆವಲಪ್ಡ್ ಏರಿಯಾ, ಒಳ್ಳೆ ಪ್ಲೇಸ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಬಹುದು. ಹೌದೌದು. ಓಕೆ. ಸೊ ಒರಿಯನ್ ಗ್ರೂಪ್ಸಿಗೆ ಬಂದಾಗ ನಮಗೆ ಕನ್ಸ್ಟ್ರಕ್ಷನ್ ಪ್ಲಸ್ ಸೈಟ್ಸ್ ಅದು ಇಲ್ಲಿ ಕನ್ಸ್ಟ್ರಕ್ಷನ್ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಏನ್ ಕಾಸ್ಟಿಗೆ ಇಲ್ಲಿ ಮೀನ್ಸ್ ಅದು ಹೆಂಗಂದ್ರೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಮ್ ವಿಯಾನ್ ಇಂಜಿನಿಯರ್ಸ್ ಅವ್ರು ಇದಾರಲ್ಲ, ಅವ್ರು ಹೇಳ್ಕೊಡ್ತಾರೆ ಅದು ಯಾವ ತರ ಇದೆ ಅಂತ. ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಇಂಜಿನಿಯರ್ಸ್ ಎಲ್ಲ ನೋಡಿ ಸರ್, ಲಾಂಚ್ ಡೇಟ್ ಬಂದ್ರೆ ಅವ್ರ ಇಂಜಿನಿಯರ್ಸ್ ಇರ್ತಾರೆ. ಇಂಜಿನಿಯರ್ಸ್ ಎಲ್ಲ ಹೇಳ್ಕೊಡ್ತಾರೆ. ಯಾವ್ದೇ ತರ ಅವರು ಪ್ಯಾಕೇಜ್ ಮತ್ತೆ ಇದು ಎಲ್ಲ ಅವರೇ ಕೊಡ್ತಾರೆ. ಬೇರೆ ತರ ಯಾವ್ದಾವ್ ತರ ಅವ್ರಿಗೆ ಡೂಪ್ಲೆಕ್ಸ್ ಬೇಕು ಅಲ್ಲ, 4 ಫಾರ್ ರೆಂಟಲ್ ಬೇಕು, ಆ ತರ ಯಾವ ತರ ರೆಂಟಲ್ ಎಲ್ಲ ಇಲ್ಲಿ 2 BHK ಎಲ್ಲ ನಿಮ್ಗೆ 15,000 rupees. 15,000 rupees ಹೋಗುತ್ತೆ. 2 BHK 15,000 rupees ಈಸಿಯಾಗಿ ಹೋಗುತ್ತೆ. ಮತ್ತೆ ITs ಎಲ್ಲ ಹತ್ರ ಅಲ್ಲ ಸರ್ ಇಲ್ಲಿಂದ. ಹೌದು. ಜಸ್ಟ್ ಎಲೆಕ್ಟ್ರಾನಿಕ್ ಸಿಟಿನೂ ಹತ್ರ ಇಲ್ಲಿಂದ. ಎಲೆಕ್ಟ್ರಾನಿಕ್ ಸಿಟಿ ಎಷ್ಟು ಕಿಲೋಮೀಟರ್ ಆಗ್ಬೋದು? ಎಲೆಕ್ಟ್ರಾನಿಕ್ ಸಿಟಿ ಮ್ಯಾಕ್ಸ್ ಅಂದ್ರೆ ಒಂದು 12 kilometers ಆಗುತ್ತೆ. 12 kilometers. ಸೊ ಡೈಲಿ ಬೆಂಗಳೂರು ಸಿಟಿಗೆ ಓಡಾಡೋಕ್ಕಿಂತ ಇಲ್ಲಿ ಮೀನ್ಸ್ 12 kilometer ಆರಾಮಾಗಿ ಟ್ರಾವೆಲಿಂಗ್ ಮಾಡಿ ಸ್ವಂತ ಮನೆಯಲ್ಲಿ ಇರ್ಬೋದು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾರು ವಾಸಿ ಮಾಡ್ತಾ ಇದಾರೆ ಅವ್ರು ಆರಾಮಾಗಿ ಅಲ್ಲಿ ಬಾಡಿಗೆ ಮನೆ ಬಿಟ್ಬಿಟ್ಟು ಇಲ್ಲಿ ಸ್ವಂತ ಮನೆ ಕಟ್ಕೊಂಡು ಅದೇ ಪ್ರೈಸ್ ಅಲ್ಲಿ ನಾವು EMI ಕನ್ವರ್ಟ್ ಮಾಡ್ಕೊಡ್ತೀವಿ. EMI ಕಟ್ಕೊಂಡು ಅವ್ರು ಆರಾಮಾಗಿ ಇರ್ಬೋದು. ಆಮೇಲೆ ಈ ಲೇಔಟ್ ಅಲ್ಲಿ ನಾವು ಸ್ಪೆಷಲ್ ಆಫರ್ ಮಡಗಿದೀವಿ. ಓಕೆ. ಅದು ನಾನು ಲಾಸ್ಟ್ ಅಲ್ಲಿ ರಿವೀಲ್ ಇನ್ನು ಪ್ರೈಸ್ ನಾವು ರಿವೀಲ್ ಮಾಡಿಲ್ಲ. ಸ್ಪೆಷಲ್ ಆಫರ್ ಇನ್ನ ಯಾಕಂದ್ರೆ ಸ್ಪೆಷಲ್ ಆಗಿ ಕೊಡೋಣ ಅವರಿಗೆ. ಸರ್, ಇವಾಗ ನಮ್ಗೆ ಲೇಔಟ್ ಬಗ್ಗೆ ಎಲ್ಲ ಗೊತ್ತಾಗಿದೆ, ಸರೌಂಡಿಂಗ್ ಬಗ್ಗೆ ತುಂಬಾ ಚೆನ್ನಾಗಿದೆ. ಹೌದೌದು. ಮೇನ್ ಆಗಿ ಕಸ್ಟಮರ್ ಕೇಳೋದು ಡಾಕ್ಯುಮೆಂಟ್ಸ್. ಸೊ ಯಾವ ತರ ಡಾಕ್ಯುಮೆಂಟ್ಸ್ ಸರ್? ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಲ್ಯಾಂಡ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, CMC ಖಾತಾದಲ್ಲಿ ಬರುತ್ತೆ. ಓಕೆ. ಓಕೆನಾ? ಲ್ಯಾಂಡ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, CMC ಖಾತಾದಲ್ಲಿ ಬರುತ್ತೆ. ನಿಮ್ಗೆ ಲೀಗಲ್ ಬಗ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಓಕೆ. ಎಲ್ಲ ಕ್ಲಿಯರ್ ಆಗಿದೆ. ನೀವು ಬಂದು ಇಲ್ಲಿ ಲೀಗಲ್ ಬುಕ್ ನೋಡ್ಬಿಟ್ಟೆ ಬುಕಿಂಗ್ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಬಂದು ಲೀಗಲ್ ಬುಕ್ ಕೊಡ್ತೀವಿ, ಬೇಕಾದ್ರೆ ನೋಡ್ಬಿಟ್ಟೆ ಆಮೇಲೆ ಬೇಕಾದ್ರೆ ಬುಕಿಂಗ್ ಮಾಡಿ. ಹೌದು. ಸೊ ಆಲ್ಮೋಸ್ಟ್ ವೀಕ್ಷಕರೇ ನಿಮ್ಗೆಲ್ಲ ಈ ಲೇಔಟ್ ಬಗ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ಫೈನಲ್ ಆಗಿ ನಾವು ಪ್ರೈಸ್ ಇವಾಗ ರಿವೀಲ್ ಮಾಡೋಣ ಸರ್. ಹೌದು ಸರ್. ಇದು ಪ್ರೈಸ್ ಬಂದ್ಬಿಟ್ಟು ನೋಡಿ, ಇಲ್ಲಿ ನೋಡ್ಬೇಕಂದ್ರೆ ಅಕ್ಕಪಕ್ಕ ಎಲ್ಲ 6,000, 7,000, 8,000 ತನಕನೂ ಓಡ್ತಾ ಇದೆ. ನಾವು ಹೊಸ ಲೇಔಟ್ ಎಲ್ಲ ಬಂದು ವಾಸಿ ಮಾಡ್ಬೇಕು, ಇಲ್ಲಿ ಜನಗಳು ಎಲ್ಲ ಬಂದು ವಾಸಿ ಆಗ್ಬೇಕು. ಅದಕ್ಕೋಸ್ಕರ ನಾವು 4,199 rupees per square feet ಕೊಟ್ಟು ಮಾಡ್ತಾ ಇದೀವಿ. ಸೊ ವೀಕ್ಷಕರೇ, ನಿಮ್ಗೆ ಈ ಲೇಔಟ್ ಸಿಗ್ತಾ ಇರೋದು 4,199 ಅಂದ್ರೆ 4,199 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ನಿಮ್ಗೆ ಇಲ್ಲಿ ಸೈಟ್ಗಳು ಸಿಗ್ತಾ ಇರುವಂತದ್ದು. ಸೊ ಲೇಔಟ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ 7 acres ಅಲ್ಲಿ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಇದು. ಸೊ ಟೋಟಲ್ 200+ ಸೈಟ್ಸ್ ಇದೆ ನಿಮ್ಗೆ ಈ ಸರಿ. ಸೈಟ್ಸ್ ಬರುತ್ತೆ ಸರ್. ಯಾರು ಕಸ್ಟಮರ್ಸ್ ಬುಕ್ ಮಾಡ್ತಾರೆ ಅವ್ರಿಗೆ ರಿಜಿಸ್ಟ್ರೇಷನ್ ಫುಲ್ಲಿ ಫ್ರೀ ಕೊಡ್ತೀನಿ. ರಿಜಿಸ್ಟ್ರೇಷನ್ ಫುಲ್ಲಿ ಫ್ರೀ? ರಿಜಿಸ್ಟ್ರೇಷನ್ ಕಾಸ್ಟ್ ಇಲ್ಲ ಅವ್ರಿಗೆ. ಓಕೆ. ರಿಜಿಸ್ಟ್ರೇಷನ್ ನಮ್ ಕಡೆಯಿಂದ ಫ್ರೀ ಮಾಡ್ಕೊಡ್ತೀವಿ. ಇದೇ ಆಫರ್ ಅಂತ? ಇದೇ ಆಫರ್. ಹೌದು, ಅವಾಗ ಹೇಳಿದ ನೀವು. ಹೌದು. ಸೊ ಒರಿಯನ್ ಗ್ರೂಪ್ಸ್ ಇಂದ ಫಸ್ಟ್ ಟೈಮ್ ಈ ತರ ಒಂದು ಆಫರ್ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ವಿಡಿಯೋಸ್ ನಾವು ಒರಿಯನ್ ಗ್ರೂಪ್ಸ್ ಜೊತೆಗೆ ಮಾಡಿದೀವಿ. ಸೊ ಆಲ್ಮೋಸ್ಟ್ ತುಂಬಾ ಲೇಔಟ್ಸ್ ಅಲ್ಲಿ ಸೇಲ್ಸ್ ಕೂಡ ಹಂಗೆ ಕೊಟ್ಟಿದೀವಿ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಇವಾಗ ನಿಮ್ಗೆ ಫಸ್ಟ್ ಟೈಮ್ ಇವರು ರಿಜಿಸ್ಟ್ರೇಷನ್ ಫ್ರೀನ ಕೊಡ್ತಾ ಇದ್ದಾರೆ. ಹೌದು. 1 lakh rupees ಬುಕಿಂಗ್ ಅಮೌಂಟ್ ಇರುತ್ತೆ. ಲೀಗಲ್ ಬುಕ್, ಇಮೇಲ್ ಕನ್ಫರ್ಮೇಶನ್, ರಿಸಿಪ್ಟ್ ಜನರೇಟ್ ಮಾಡ್ಕೊಡ್ತೀವಿ. 15 to 20 days ಟೈಮ್ ಇರುತ್ತೆ. ಅದಾದ್ಮೇಲೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರ ಅಗ್ರಿಮೆಂಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ಆದ್ಮೇಲೆ ಅವ್ರು ಹೆಂಗೆ ಕ್ಯಾಶಿಗೆ ಹೋಗ್ತಾರೆ ಬೇಕಾದ್ರೆ ಟೈಮ್ ಕೊಡೋಣ, ಇಲ್ಲ ಲೋನ್ ಮಾಡ್ಕೊಂತಾರೆ, ನಮ್ದೇ ಲಾಗಿನ್ ಆಗಿರುತ್ತೆ. ಅಗ್ರಿಮೆಂಟ್ ಕೊಟ್ಟಿದ್ದ ಯಾವ್ಯಾವ ಅಪ್ರೂವಲ್ ತಗೊಂಡಿದ್ದೀರಾ ಸರ್? ಸರ್, ಇದಕ್ಕೆ ಬಂದು IDBI, ಕೆನರಾ ಬ್ಯಾಂಕು, ಓಕೆ, ಮತ್ತೆ LIC. ಕೆನರಾ ಬ್ಯಾಂಕ್ ಕೂಡ? ಕೆನರಾ ಬ್ಯಾಂಕ್ ಇದೆ, ಇದಕ್ಕಿದೆ. ಕೆನರಾ ಬ್ಯಾಂಕ್ ಇದೆ, IDBI ಇದೆ, ಇದು LIC ಇದೆ. ಆಲ್ಮೋಸ್ಟ್ ಟಾಪ್ ಲೀಡಿಂಗ್ ಬ್ಯಾಂಕ್ ನಮಗೆ ಲೋನ್ ಸಿಗತ್ತೆ ವೀಕ್ಷಕರಿಗೆ. ಓಕೆ. ಆಲ್ರೆಡಿ ಪ್ರೀ ಅಪ್ರೂವ್ಡ್ ಇದೆ ಸರ್. ಇದಕ್ಕೆ ಬರೀ ಅವ್ರ ಪ್ರೊಫೈಲ್ ಕೊಡಬೇಕು, ಅದಕ್ಕೆ ಹಾಕಿದ ತಕ್ಷಣ ಲಾಗಿನ್ ಆಗುತ್ತೆ. ಲಾಗಿನ್ ಆದ್ಮೇಲೆ ಇದು ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ಅಗ್ರಿಮೆಂಟ್ ಕೊಟ್ಟಿದ ತಕ್ಷಣ DD ಬರುತ್ತೆ, ರಿಜಿಸ್ಟ್ರೇಷನ್ ಅಷ್ಟೇ. ಸೊ ಫುಲ್ಲಿ ಪ್ರೊಸೀಜರ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ, ಹೇಳಿದ್ದಾರೆ. ಅದ್ರ ನಂತರ ಸರ್, ಇವಾಗ ಸೈಟ್ ವಿಸಿಟ್ ಮಾಡೋದಿದ್ರೆ ಯಾವ ತರ ಫೆಸಿಲಿಟೀಸ್? ಸರ್, ಸೈಟ್ ವಿಸಿಟ್ ಮಾಡಕಂದ್ರೆ ಬೆಂಗಳೂರಲ್ಲಿ ಎಲ್ಲಾದ್ರೂ ಇರ್ಲಿ ಫ್ರೀ ಕ್ಯಾಬ್ ಸರ್ವಿಸ್ ಕೊಡ್ತೀನಿ.
ಯಾರು ಬೇಕಾದ್ರೂ ಬರ್ಬೋದು. ಚಂದಾಪುರ ಟು ಆನೇಕಲ್ ಅವ್ರ ಆನೇಕಲ್ ಟು ಚಂದಾಪುರ ಯಾವ ಕಸ್ಟಮರ್ಸ್ ನೋಡ್ತಾ ಇದಾರೆ ಅವರು ಆರಾಮಾಗಿ ಬಂದು ಬುಕಿಂಗ್ ಮಾಡ್ಬೋದು. ಹಾಗೆ ವೀಕ್ಷಕರೇ, ಕಂಪ್ಲೀಟ್ ಆಗಿ ಮಾಹಿತಿ ನಿಮ್ಗೆ ಅಬ್ದುಲ್ ಅವರು ಕೊಟ್ಟಿದ್ದಾರೆ ಈ ಒಂದು ಲೇಔಟ್ ಬಗ್ಗೆ. ಹೆಸರಿಗೆ ತಕ್ಕ ಹಾಗೆ ಲೇಔಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ಟೋಟಲ್ 7 acres ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು. ಸೊ ಆನೇಕಲ್ ಅಲ್ಲಿ ಯಾರೆಲ್ಲ ಸೈಟ್ ನೋಡ್ತಾ ಇದ್ದೀರಲ್ಲ, ಇದೊಂದು ಆಪ್ಷನ್ ಆಗಿ ನೀವು ಇಟ್ಕೊಂಡು ನೋಡ್ಬೋದು. ಇಲ್ಲಿ ಬಂದು ನಿಮ್ಮ ಕನಸಿನ ಒಂದು ಮನೆ ಇಲ್ಲಾದ್ರೆ ಕನಸಿನ ಒಂದು ಸೈಟ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.